ನೂತನ CM ಆಯ್ಕೆಗೆ ಸಂಬಂಧಪಟ್ಟಂಗೆ TV9 ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಿಮಗೆ ಕೊಡ್ತಾ ಇದೆ. ಅಂದರೆ ಕಾಂಗ್ರೆಸ್ ಸರ್ಕಾರ ರಚನೆಗೆ ಹೈಕಮಾಂಡ್ ನಡೆ ಯಾವ್ಯಾವ ರೀತಿ ಪ್ರಯತ್ನವನ್ನು ಮಾಡಿತ್ತು, ಮಾಡ್ತಾ ಇದೆ ಅನ್ನುವಂಥದ್ದು ಈಗ ಇದೆಲ್ಲವೂ ಕೂಡ ಸಲೀಸಾಗಿ ಬಗೆಹರಿದಿದೆ. 2 ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎಷ್ಟು DCM ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗುತ್ತೆ? 2, 3, 4 ಚರ್ಚೆಗಳು ನಡೀತಾನೇ ಇವೆ. ಇವತ್ತು CLP ಸಭೆಯಲ್ಲಿ ನೂತನ CM ಘೋಷಣೆ ಆಗುತ್ತೆ. Hotel Management with AI. Join IIHM, International Institute of Hotel Management. ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ DK ಶಿವಕುಮಾರ್ ಆಯ್ಕೆ ಆಗ್ತಾರೆ. ವಿಧಾನಸೌಧದಲ್ಲಿ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಸಿದ್ದರಾಮಯ್ಯನವರ ಹೆಸರನ್ನ ಶಿವಕುಮಾರ್ ಅವರ ಹೆಸರನ್ನ ಖುದ್ದು ಸಿದ್ದರಾಮಯ್ಯನವರೇ ಪ್ರಸ್ತಾವನೆ ಮಾಡ್ತಾರೆ. ಎಲ್ಲ ಶಾಸಕರು DK ಹೆಸರಿಗೆ ಅನುಮೋದನೆ ಕೊಡ್ತಾರೆ. ಶಿಷ್ಟಾಚಾರದ ಬಳಿಕ ಲೋಕಭವನಕ್ಕೆ ನಾಯಕರು ಹೋಗ್ತಾರೆ. ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂಗೆ ಪತ್ರವನ್ನು ನೀಡ್ತಾರೆ. ಗವರ್ನರ್ಗೆ ಪತ್ರ ಹಸ್ತಾಂತರ ಆಗುತ್ತೆ. ಪ್ರಮಾಣ ವಚನದ ಹಕ್ಕನ್ನು ಮಂಡಿಸ್ತಾರೆ DK ಶಿವಕುಮಾರ್. ಅದಾದ ಮೇಲೆ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ನಾಳೆ ಅಂತಾರೆ, ನಾಡಿದ್ದು ಅಂತಾರೆ, ಅಥವಾ ಆಚೆ ನಾಡಿದ್ದಾಗ್ಬೋದು ಅಂತಾರೆ. ಈಗ ಒಬ್ಬೊಬ್ಬರು ಒಂದೊಂದು ರೀತಿಯ ಮುಹೂರ್ತ ಕೊಟ್ಟಿದ್ದಾರೆ. ಅದು ಸಂಗತಿ. ಈ ದ್ವಾರಕಾನಾಥ್ ಅವರು ಒಂದು ರೀತಿಯ ಮುಹೂರ್ತ ಕೊಟ್ಟಿದ್ದಾರೆ. ಇನ್ನು ಅಜ್ಜಯ್ಯಂದು ಇನ್ನೊಂದು ಮುಹೂರ್ತ. ಕೆಲವರು 1ನೇ ತಾರೀಕು ಅಂತಾರೆ, ಕೆಲವರು 2ನೇ ತಾರೀಕು ಅಂತಾರೆ.